ಉತ್ತರ ಪ್ರದೇಶದಲ್ಲಿ ಮದರಸಾ ಶಿಕ್ಷಣ ಮಸೂದೆ ರದ್ದು. ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ನೀಡಿದ್ದ ಹಳೆಯ ಕಾಯ್ದೆಯ ರಹಸ್ಯ ಕತೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ನಮ್ಮ ದೇಶದ ಸಂವಿಧಾನದ ಮೂಲ ತತ್ವವೇ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದು. ಒಬ್ಬ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು. ಒಬ್ಬ ದೊಡ್ಡ ಅಧಿಕಾರಿ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕು. ಯಾರೇ ಆಗಲಿ ಸರ್ಕಾರದ ದುಡ್ಡು ತಿಂದರೆ, ಭ್ರಷ್ಟಾಚಾರ ಮಾಡಿದ್ರೆ ಪೊಲೀಸರು ಬಂದು ಕಾಲರ್ ಹಿಡಿದು ಜೈಲಿಗೆ ಹಾಕ್ತಾರೆ. ಇದು ನಮಗೆಲ್ಲರಿಗೂ ಗೊತ್ತೇ ಇರೋದು ಸಾಮಾನ್ಯ ನ್ಯಾಯ. ಆದರೆ ವೀಕ್ಷಕರೇ, ಕಲ್ಪನೆ ಮಾಡಿಕೊಳ್ಳಿ, ನಮ್ಮದೇ ದೇಶದ ಒಂದು ರಾಜ್ಯದಲ್ಲಿ ಒಂದು ವಿಚಿತ್ರವಾದ ಕಾನೂನು ಜಾರಿಗೆ ತರುವುದಕ್ಕೆ ಪ್ರಯತ್ನ ನಡೆದಿತ್ತು. ಆ ಕಾನೂನು ಏನು ಹೇಳ್ತಾ ಇತ್ತು ಗೊತ್ತಾ? ನೀವು ಭ್ರಷ್ಟಾಚಾರ ಮಾಡಿ, ಕೋಟಿ ಕೋಟಿ ಲೂಟಿ ಮಾಡಿ, ಆದರೆ ಪೊಲೀಸರು ನಿಮ್ಮನ್ನು ಮುಟ್ಟುವ ಹಾಗಿಲ್ಲ. ನಿಮ್ಮ ಮೇಲೆ ಕೇಸ್ ಹಾಕಬಾರ್ದು ಅಂತಂದರೆ ಸರ್ಕಾರದ ಪರ್ಮಿಷನ್ ಬೇಕು. ಕೇಳೋಕ್ಕೆ ಎಷ್ಟು ವಿಚಿತ್ರ ಅನಿಸಿದ್ರೂ ಇದು ಸತ್ಯ ವೀಕ್ಷಕರೇ. ಇಂತಹದೊಂದು ಭ್ರಷ್ಟಾಚಾರ ರಕ್ಷಣಾ ಮಸೂದೆಯನ್ನ ಸಿದ್ಧಪಡಿಸಲಾಗಿತ್ತು. ಆದರೆ ಈಗಿಲ್ಲಿರೋದು ಯಾರ ಅಧಿಕಾರ ನಡೀತಾ ಇದೆ ಗೊತ್ತಾ? ಬಾಬಾ ಬುಲ್ಡೋಸರ್ ಖ್ಯಾತಿಯ ಯೋಗಿ ಆದಿತ್ಯನಾಥ್ ಸರ್ಕಾರ. ಅಂದು ಸದ್ದಿಲ್ಲದೆ ತಯಾರಾಗಿದ್ದ ಆ ಮಸೂದೆ ಇವತ್ತು ಏನಾಗಿದೆ ಗೊತ್ತಾ? ಯೋಗಿ ಸರ್ಕಾರದ ಹಳೆ ಫೈಲ್ ತೆಗೆದು ನೋಡಿದಾಗ ಕಂಡಿದ್ದೇನು? ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ರಾಜಕೀಯ ಪಕ್ಷಗಳು ಯಾವ ಮಟ್ಟಕ್ಕೆ ಇಳಿತಾವೆ ಗೊತ್ತಾ? ಇವತ್ತಿನ ಈ ಸಂಚಿಕೆಯಲ್ಲಿ 2016ರ ಕರಾಳ ಮಸೂದೆಯ ಅಸಲಿ ಕಥೆಯನ್ನ ಮತ್ತು ಯೋಗಿ ಆದಿತ್ಯನಾಥ್ ತೆಗೆದುಕೊಂಡ ದಿಟ್ಟ ನಿರ್ಧಾರವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಯೋಗಿ ಆದಿತ್ಯನಾಥ್ ಅವರು ಒಂದೊಂದು ಮಸೂದೆಗಳು ಇಡೀ ದೇಶಕ್ಕೆ ಮಾದರಿಯಾಗ್ತಾ ಇದ್ದಾವ. ಯೋಗಿ ಆದಿತ್ಯನಾಥ್ ಅವರಂತಹ ಒಬ್ಬ CM ನಮ್ಮ ರಾಜ್ಯಕ್ಕೂ ಬೇಕಾ? ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಬೇಕಾ? ಯೋಗಿ ಆದಿತ್ಯನಾಥ್ ಅವರು CM ಆಗಿ ಉಳಿಬೇಕಾ ಅಥವಾ ಪ್ರಧಾನಮಂತ್ರಿಯಾಗಿ ಏನಾದರೂ ಆಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಈ ಕಥೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಅದು 2016ನೇ ಇಸ್ವಿಗೆ ಹೋಗ್ಬೇಕು ನಾವು. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿಯಾಗಿದ್ದರು. ಅಂದಿನ ವರ್ಷ ಅಂದರೆ 2017ರಲ್ಲಿ ಎಲೆಕ್ಷನ್ ಬರುತ್ತೆ. ಉತ್ತರ ಪ್ರದೇಶದ ರಾಜಕಾರಣ ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ವೋಟ್ ಬ್ಯಾಂಕ್ ಲೆಕ್ಕಾಚಾರ ಮಾಡಲಾಗತ್ತೆ. ಅಖಿಲೇಶ್ ಸರ್ಕಾರಕ್ಕೆ ಹೇಗಾದ್ರೂ ಮಾಡಿ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನ ತಮ್ಮ ಕಡೆ ಗಟ್ಟಿ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕಾಗಿ ಅವರು ಒಂದು ಹೊಸ ಪ್ಲಾನ್ ಮಾಡ್ಕೊಳ್ತಾರೆ. ಮೇಲ್ನೋಟಕ್ಕೆ ಅದು ಮದರಸಾ ಶಿಕ್ಷಣ ಸುಧಾರಣಾ ಮಸೂದೆ ಅಂತ ಕಾಣಿಸ್ತಾ ಇತ್ತು. ಆದರೆ ಅದರ ಅಂತರಾಳದಲ್ಲಿ ಇದ್ದದ್ದು ಅಪ್ಪಟ ಓಲೈಕೆ ರಾಜಕಾರಣ. ಈ ಮಸೂದೆಯಲ್ಲಿ ಎಂತಹ ಅಪಾಯಕಾರಿ ಅಂಶಗಳನ್ನು ಸೇರಿಸಲಾಗಿತ್ತು ಗೊತ್ತಾ? ಅದನ್ನು ಕೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋ ಎಂಥವರಿಗಾದರೂ ರಕ್ತ ಕುದಿಯುತ್ತೆ. ಈ ಮಸೂದೆಯ ಮುಖ್ಯ ಉದ್ದೇಶ ಏನಾಗಿತ್ತು ಗೊತ್ತಾ? ಮದರಸಾಗಳಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಮತ್ತು ಆಡಳಿತ ಮಂಡಳಿಗೆ ಕಾನೂನಿನಿಂದ ರಕ್ಷಣೆ ನೀಡೋದು. ಏನಿದು ರಕ್ಷಾ ಕವಚ? ಭ್ರಷ್ಟಾಚಾರಕ್ಕೆ ರಾಜಮಾರ್ಗ ಏನು? ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮದರಸಾಗಳು ಸರ್ಕಾರದ ಅನುದಾನದಲ್ಲಿ ನಡೀತಾ ಇದ್ದಾವೆ. ಅಲ್ಲಿನ ಶಿಕ್ಷಕರಿಗೆ ಸಂಬಳ, ಮಕ್ಕಳಿಗೆ ಮಧ್ಯಾಹ್ನದ ಊಟ, ಸಮವಸ್ತ್ರ, ಪುಸ್ತಕ, ಹೀಗೆ ಪ್ರತಿಯೊಂದಕ್ಕೂ ಸರ್ಕಾರ ಕೋಟಿ ಕೋಟಿ ರೂಪಾಯಿ ಅನುದಾನ ನೀಡುತ್ತೆ. ಇದೆಲ್ಲ ಯಾರ ದುಡ್ಡು? ಇದು ನಮ್ಮ ಮತ್ತು ನಮ್ಮ ತೆರಿಗೆ ಹಣ. ಎಲ್ಲಿ ದುಡ್ಡು ಇರುತ್ತೋ ಅಲ್ಲಿ ಭ್ರಷ್ಟಾಚಾರದ ಹುಳುಗಳು ಇದ್ದೇ ಇರ್ತವೆ. ಮದರಸಾಗಳಲ್ಲಿ ನಕಲಿ ಶಿಕ್ಷಕರ ಹೆಸರಲ್ಲಿ ಸಂಬಳ ಎತ್ತೋದು, ಮಕ್ಕಳ ರೇಷನ್ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರೋದು, ಫಂಡ್ಸ್ ದುರುಪಯೋಗ ಮಾಡಿಕೊಳ್ಳೋದು, ಇವೆಲ್ಲ ಸರ್ವೇ ಸಾಮಾನ್ಯದ ಆರೋಪಗಳಾಗಿದ್ವು. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಯ ಶಿಕ್ಷಕನೊಬ್ಬ ಇಂಥ ತಪ್ಪು ಮಾಡಿದ್ರೆ ಏನಾಗತ್ತೆ? ತಕ್ಷಣ ತನಿಖೆಯಾಗತ್ತೆ, ಪೊಲೀಸರು FIR ಹಾಕ್ತಾರೆ, ಜೈಲಿಗೆ ಅಡ್ತಾರೆ. ಆದರೆ ಅಖಿಲೇಶ್ ಯಾದವ್ ಸರ್ಕಾರ ತರಲು ಹೊರಟಿದ್ದ ಆ ಮಸೂದೆಯಲ್ಲಿ ಒಂದು ರೂಲ್ಸ್ ಇತ್ತು. ಮದರಸಾದಲ್ಲಿ ಯಾರೇ ಭ್ರಷ್ಟಾಚಾರ ಮಾಡಿದ್ರೂ, ಎಷ್ಟೇ ದುಡ್ಡು ಹೊಡೆದ್ರೂ, ಹಗರಣ ಮಾಡಿದ್ರೂ ಪೊಲೀಸರು ಅವರ ವಿರುದ್ಧ ನೇರವಾಗಿ FIR ಹಾಕುವಂತಿಲ್ಲ. ಹಂಗಾದ್ರೆ ಕೇಸ್ ಹಾಕೋದು ಹೇಗೆ? ಪೊಲೀಸರು ಕೇಸ್ ಹಾಕಬೇಕಂತಂದ್ರೆ ಮೊದಲು ಅವರ ಮದರಸಾ ಬೋರ್ಡ್ ಅಥವಾ ಸರ್ಕಾರದ ಬಳಿ ಹೋಗಿ ಅರ್ಜಿ ಹಾಕಬೇಕಂತೆ. ಸ್ವಾಮಿ, ಇವರು ಕಳ್ಳತನ ಮಾಡಿದ್ದಾರೆ, ಇವರ ಶಾಲೆ ಅಥವಾ ಈ ಒಂದು ಏರಿಯಾದಲ್ಲಿರುವ ಮದರಸಾ ಭ್ರಷ್ಟಾಚಾರ ಮಾಡ್ತಾ ಇದೆ, ಇಲ್ಲಿ ಬರ್ತಾ ಇರುವಂತಹ ಅರ್ಥಾತ್ ಈ ಸರ್ಕಾರ ಕೊಡ್ತಾ ಇರುವಂತಹ ಫಂಡಿಂಗ್ನಲ್ಲಿ ಎಲ್ಲ ದುಡ್ಡು ಹೊಡೆದು ತಿಂದು ಸಾಯ್ತಾ ಇದ್ದಾರೆ, ಅವರ ಮೇಲೆ ಕೇಸ್ ಹಾಕೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಸರ್ಕಾರವನ್ನು ಕೇಳಬೇಕಾಗಿತ್ತು ಪೊಲೀಸರು. ಯೋಚನೆ ಮಾಡಿ, ಕಳ್ಳನನ್ನ ಹಿಡಿಯೋಕೆ ಪರ್ಮಿಷನ್ ಬೇಕಾ? ಸರ್ಕಾರ ಪರ್ಮಿಷನ್ ಕೊಡುವಷ್ಟರಲ್ಲೇ ಆ ಕಳ್ಳ ಸಾಕ್ಷಿನಾಶ ಮಾಡಿ ಎಸ್ಕೇಪ್ ಆಗಿರ್ತಾ ಇದ್ದ. ಅಂದರೆ ಪರೋಕ್ಷವಾಗಿ ಭ್ರಷ್ಟಾಚಾರ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟ ಹಾಗೆ ಅಲ್ವಾ ಇದು? ಇದನ್ನೇ ಅಲ್ವಾ ನಾವು
ತುಘಲಕ್ ದರ್ಬಾರ್ ಅಂತ ಕರೆಯೋದು. ಇದು ಕೇವಲ ಭ್ರಷ್ಟಾಚಾರದ ವಿಷಯವಲ್ಲ ವೀಕ್ಷಕರೇ, ಇದು ಸಂವಿಧಾನದ ಆರ್ಟಿಕಲ್ 14ರ ಸ್ಪಷ್ಟ ಉಲ್ಲಂಘನೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಒಂದೇ ದೇಶದಲ್ಲಿ ಒಂದೇ ತಪ್ಪು ಮಾಡಿದ್ರೂ ಅಷ್ಟೇ. ಸರ್ಕಾರಿ ಶಾಲೆಗೆ ಮೇಷ್ಟ್ರಿಗೆ ಒಂದು ನ್ಯಾಯ, ಮದರಸಾ ಮೇಷ್ಟ್ರಿಗೆ ಇನ್ನೊಂದು ನ್ಯಾಯನಾ? ಇದು ಯಾವ ಸೀಮೆ ಸೆಕ್ಯುಲರಿಸಂ ರೀ? ಅಖಿಲೇಶ್ ಯಾದವ್ ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಬಹುಮತ ಇತ್ತು. ಆ ದರ್ಪದಲ್ಲಿ ಅವರು ಈ ಮಸೂದೆಯನ್ನ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿಯೇ ಬಿಟ್ರು. ಇನ್ನೇನು ಅದು ಕಾನೂನಿಗೆ ಜಾರಿಗೆ ಬರಬೇಕು ಅನ್ನುವಷ್ಟರಲ್ಲಿ ಅದಕ್ಕೆ ತಡೆಯೊಡ್ಡಿದ್ದು ಅಂದಿನ ರಾಜ್ಯಪಾಲರಾದ ಶ್ರೀರಾಮ್ ನಾಯಕ್ ಅವರು. ರಾಮ್ ನಾಯಕ್ ಅವರು ಈ ಬಿಲ್ಲನ್ನ ಪೂರ್ತಿಯಾಗಿ ಓದುತ್ತಾರೆ. ಅವರಿಗೆ ಶಾಕ್ ಆಗತ್ತೆ. ಇದೇನಿದು, ಅಪರಾಧಿಗಳನ್ನ ರಕ್ಷಿಸೋದಕ್ಕೆ ಸರ್ಕಾರವೇ ಕಾನೂನು ಮಾಡ್ಕೊಳ್ತಾ ಇದೆಯಾ? ಇದು ಸಂವಿಧಾನಕ್ಕೆ ವಿರೋಧವಾಗಿದೆ ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅವರು ಆ ಮಸೂದೆಗೆ ಸಹಿ ಹಾಕೋದಕ್ಕೆ ಖಡಾಖಂಡಿತವಾಗಿ ನಿರಾಕರಿಸಿಬಿಡ್ತಾರೆ. ಕೇವಲ ನಿರಾಕರಿಸಿದ್ದಷ್ಟೇ ಅಲ್ಲ, ಅವರು ಅದನ್ನು ರಾಷ್ಟ್ರಪತಿಗಳ ಪರಿಶೀಲನೆಗೆ ಕೂಡ ಕಳುಹಿಸ್ಕೊಡ್ತಾರೆ. ರಾಷ್ಟ್ರಪತಿಗಳು ಕೂಡ ಇದನ್ನು ಪರಿಶೀಲಿಸಿ ಇದು ಸರಿಯಿಲ್ಲ, ಇದರಲ್ಲಿರುವಂತಹ ಅಂಶಗಳು ಅಸಂವಿಧಾನಿಕ, ಸಂವಿಧಾನ ಬಾಹಿರ ಅಂತ ಹೇಳಿ ಬಿಲ್ಲನ್ನು ವಾಪಸ್ ಕಳುಹಿಸಿಬಿಡ್ತಾರೆ. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಕೆಂಪು ಬಾವುಟ ತೋರಿಸ್ಬಿಡತ್ತೆ, ರೆಡ್ ಸಿಗ್ನಲ್ ತೋರಿಸ್ಬಿಡತ್ತೆ. ಹೀಗೆ ಒಬ್ಬ ರಾಜ್ಯಪಾಲ ಸಮಯ ಪ್ರಜ್ಞೆಯಿಂದಾಗಿ ಉತ್ತರ ಪ್ರದೇಶ ಒಂದು ದೊಡ್ಡ ಅಪಾಯದಿಂದ ಪಾರಾಗಿತ್ತು. ಕಾಲ ಉರುಳತ್ತೆ. 2017ರ ಚುನಾವಣೆಯಲ್ಲಿ ಅಖಿಲೇಶ್ ಯಾದವ್ ಸೋತು ಸುಣ್ಣವಾಗಿ ಹೋಗ್ಬಿಡ್ತಾರೆ. ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾದರು. ಆ ಮಸೂದೆಯ ಕಡತ ಹಾಗೆ ಧೂಳು ತಿಂತ ಬಿದ್ದಿತ್ತು. ಈಗ ಸೀನ್ ಕಟ್ ಮಾಡಿದ್ರೆ 2024-25 ಯೋಗಿ ಆದಿತ್ಯನಾಥ್ ಅವರ 2ನೇ ಅವಧಿ ನಡೀತಾ ಇದೆ. ಇತ್ತೀಚೆಗೆ ನಡೆದ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹಳೆಯ ಫೈಲ್ಗಳನ್ನು ವಿಲೇವಾರಿ ಮಾಡುವಾಗ ಈ ಮದರಸಾ ಮಸೂದೆ 2016ರ ಫೈಲ್ ಯೋಗಿಯವರ ಕಣ್ಣಿಗೆ ಬಿದ್ದಿತ್ತು. ಅದರಲ್ಲಿದ್ದ ವಿಷಯವನ್ನ ಓದಿದ ತಕ್ಷಣ ಯೋಗಿಯವರ ರಿಯಾಕ್ಷನ್ ಹೇಗಿರಬಹುದು ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಇಂತಹದೊಂದು ದೇಶ ವಿರೋಧಿ ಕಾನೂನು ಬಾಹಿರ ಬಿಲ್ಲನ್ನು ನಮ್ಮ ರಾಜ್ಯದಲ್ಲಿ ಇನ್ನೂ ಪೆಂಡಿಂಗ್ ಇದೆಯಾ? ತಕ್ಷಣ ಇದನ್ನು ರದ್ದು ಮಾಡಿ ಅಂತ ಯೋಗಿ ಆದಿತ್ಯನಾಥ್ ಗುಡುಗಿದ್ರು. ವೀಕ್ಷಕರೇ, ಲೇಟೆಸ್ಟ್ ಸುದ್ದಿ ಏನಪ್ಪ ಅಂತಂದರೆ, ಯೋಗಿ ಆದಿತ್ಯನಾಥ್ ನೇತೃತ್ವದ UP ಕ್ಯಾಬಿನೆಟ್ 2016ರ ಆ ವಿವಾದಾತ್ಮಕ ಮದರಸಾ ಮಸೂದೆಯನ್ನು ಅಧಿಕೃತವಾಗಿ ಸ್ಕ್ರ್ಯಾಪ್ ಮಾಡಿಬಿಟ್ಟಿದೆ. ಅಂದರೆ ಇದನ್ನು ಶಾಶ್ವತವಾಗಿ ಕಸದ ಬುಟ್ಟಿಗೆ ಹಾಕಿದೆ. ಇದರ ಅರ್ಥ ಏನು? ಇನ್ನು ಮುಂದೆ ಉತ್ತರ ಪ್ರದೇಶದಲ್ಲಿ ಮದರಸಾಗಳು ಕೂಡ ಬೇರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಂತೆಯೇ ಕಾನೂನಿನ ಅಡಿಯಲ್ಲೇ ಬರುತ್ತವೆ. ಅಲ್ಲಿ ಯಾರೇ ಭ್ರಷ್ಟಾಚಾರ ಮಾಡಿದ್ರೂ, ಮಕ್ಕಳ ದುಡ್ಡು ತಿಂದರೂ ಪೊಲೀಸರು ನೇರವಾಗಿ ಹೋಗಿ ಕ್ರಮ ಕೈಗೊಳ್ಳಬಹುದು. ಯಾರ ಪರ್ಮಿಷನ್ಗೂ ಕಾಯುವ ಅವಶ್ಯಕತೆ ಇಲ್ಲ. ಯೋಗಿಯವರ ಈ ನಿರ್ಧಾರದಿಂದ ಒಂದು ಸ್ಪಷ್ಟ ಸಂದೇಶ ರವಾನೆಯಾಗಿದೆ. UPಯಲ್ಲಿ ಓಲೈಕೆ ರಾಜಕಾರಣ ನಡೆಯಲ್ಲ, ಇಲ್ಲಿ ಕಾನೂನೇ ಸುಪ್ರೀಂ ಅಂತ ಸಂದೇಶ ರವಾನೆಯಾಗಿದೆ. ಇನ್ನು ವೀಕ್ಷಕರೇ, ಇಂತಹ ಘಟನೆಗಳು ನಮ್ಮ ದೇಶದಲ್ಲಿ ಇದೇ ಮೊದಲೇನು ನಡೆದಿಲ್ಲ. ವೋಟ್ ಬ್ಯಾಂಕ್ಗಾಗಿ ಕಾನೂನನ್ನೇ ತಿರುಚಿದ ಇತಿಹಾಸ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಇದೆ. ನಿಮಗೆ 1985ರ ಶಾ ಬಾನೋ ಕೇಸ್ ನೆನಪಿರಬಹುದು. ಒಬ್ಬ ಬಡ ಮುಸ್ಲಿಂ ಮಹಿಳೆಗೆ ಆಕೆಯ ಗಂಡ ಜೀವಾಂಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಅದು ಮುಸ್ಲಿಂ ಮಹಿಳೆಯರಿಗೆ ಸಿಕ್ಕ ದೊಡ್ಡ ಗೆಲುವಾಗಿತ್ತು. ಆದರೆ ಅಂದಿನ ರಾಜೀವ್ ಗಾಂಧಿ ಸರ್ಕಾರ ಏನು ಮಾಡ್ತು ಗೊತ್ತಾ? ಕೇವಲ ಮೂಲಭೂತವಾದಿ ಮುಸ್ಲಿಂ ಗಂಡಸರನ್ನ ಓಲೈಸೋದಕ್ಕೆ ಪಾರ್ಲಿಮೆಂಟ್ನಲ್ಲಿ ಹೊಸ ಕಾನೂನು ತಂದು ಸುಪ್ರೀಂ ಕೋರ್ಟ್ ತೀರ್ಪನ್ನೇ ರದ್ದು ಮಾಡಿಬಿಟ್ಟಿದ್ರು. ಅಲ್ಲಿಂದ ಶುರುವಾದ ಈ ಸಂಪ್ರದಾಯ ಮೊನ್ನೆ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದಿರೋ ವಕ್ಫ್ ಬೋರ್ಡ್ವರೆಗೂ ಮುಂದುವರೆದಿದೆ. 1985ರಲ್ಲಿ ವಕ್ಫ್ ಬೋರ್ಡ್ಗೆ ಎಂತಹ ಪವರ್ ಕೊಡಲಾಗಿತ್ತು ಅಂದರೆ, ಅವರು ಯಾವ ಆಸ್ತಿ ಮೇಲೆ ಕೈ ಇಡ್ತಾರೋ ಅದು ಅವರದ್ದೇ, ಅದನ್ನು ಪ್ರಶ್ನೆ ಮಾಡೋಕ್ಕೆ ಕೋರ್ಟ್ಗೂ ಹೋಗುವ ಹಾಗಿಲ್ಲ ಅನ್ನುವಂತಹ ಪವರ್ ಇತ್ತು. ಈಗ ಯೋಗಿ ಸರ್ಕಾರ ರದ್ದು ಮಾಡಿರೋ ಈ ಮದರಸಾ ಬಿಲ್ ಕೂಡ ಇದೇ ಸಾಲಿಗೆ ಸೇರ್ತಾಗಿದೆ. ಕಳ್ಳನಾದರೂ ಪರವಾಗಿಲ್ಲ, ನಮ್ಮವನಾಗಿದ್ದರೆ ರಕ್ಷಣೆ ಕೊಡ್ತೀವಿ ಅನ್ನೋ ಅವರ ಪಾಲಿಸಿ ಆಗಿತ್ತು. ಆದರೆ ಇಲ್ಲಿ ನಾವು ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ವೀಕ್ಷಕರೇ. ಸಾಮಾನ್ಯ ಮುಸ್ಲಿಂ ಜನರಿಗೆ, ನಿಜವಾದ ದೈವ ಭಕ್ತರಿಗೆ ಇಂತಹ ಕಳ್ಳರನ್ನ ರಕ್ಷಿಸೋದು ಇಷ್ಟ ಇರುತ್ತಾ? ಖಂಡಿತ ಇಲ್ಲ. ತಮ್ಮ ಮಗುವಿನ ಊಟದ ದುಡ್ಡನ್ನ ಮೇಷ್ಟ್ರು ತಿಂದ್ರೆ ಯಾವ ಪೋಷಕರು ಸುಮ್ಮನಿರ್ತಾರೆ ಹೇಳಿ? ಅವರು ಕೂಡ ಆ ಕಳ್ಳನಿಗೆ ಶಿಕ್ಷೆಯಾಗಲಿ ಅಂತಾನೆ ಹೇಳ್ತಾರೆ. ಆದರೆ ಈ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ಇಡೀ ಸಮುದಾಯವನ್ನೇ ಕನ್ಫ್ಯೂಸ್ ಮಾಡಿ ಇಂತಹ ಕಾಯ್ದೆಗಳನ್ನು ತರ್ತಾ ಇದ್ದಾರೆ ನೋಡಿ. ಒಟ್ಟಿನಲ್ಲಿ ಹೇಳೋದಾದರೆ, ಅಖಿಲೇಶ್ ಯಾದವ್ ಸರ್ಕಾರ ಯಾವ ಬಿಲ್ ಮೂಲಕ ಭ್ರಷ್ಟಾಚಾರಕ್ಕೆ ರಾಜಮನ್ನಣೆ ಕೊಡೋದಕ್ಕೆ ಹೊರಟಿತ್ತೋ ಅದನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಬೇರು ಸಹಿತ ಕಿತ್ತು ಹಾಕಿದೆ.
ಈಗ ಯುಪಿಯಲ್ಲಿ ಮದರಸಾಗಳು ಪಾರದರ್ಶಕವಾಗಿ ನಡಿಬೇಕು, ಸರ್ಕಾರ ಕೊಡುವ ದುಡ್ಡು ಮಕ್ಕಳಿಗೆ ತಲುಪಬೇಕು, ತಲುಪಿಲ್ಲ ಅಂದ್ರೆ ಯೋಗಿ ಸರ್ಕಾರದ ಜೈಲ್ ಊಟ ಗ್ಯಾರಂಟಿ. ಈ ಬೆಳವಣಿಗೆ ಬಗ್ಗೆ ಅಥವಾ ಈ ಮದರಸಾ ಮಸೂದೆ ಬಗ್ಗೆ ನಿಮಗೇನನ್ಸುತ್ತೆ? ಭ್ರಷ್ಟಾಚಾರ ಮಾಡಿದವರನ್ನ ರಕ್ಷಿಸೋಕೆ ಪರ್ಮಿಷನ್ ಬೇಕಾ ಅಥವಾ ತಪ್ಪು ಮಾಡಿದ್ರೆ ತಕ್ಷಣ ಶಿಕ್ಷೆ ಆಗಬೇಕಾ? ಇಂತಹ ಮಸೂದೆಗಳನ್ನು ಕರ್ನಾಟಕ ಸೇರಿದಂತೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಷನ್ ಮಸೂದೆಗಳು ಆಗಾಗ ಸುದ್ದಿ ಆಗ್ತಾ ಇರತ್ತೆ. ಈಗ ಪ್ರಧಾನಿ ನರೇಂದ್ರ ಮೋದಿನ ಬಿಡಿ, ಈಗ UP ಯೋಗಿ ಆದಿತ್ಯನಾಥರಂಥ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕಕ್ಕೂ ಬೇಕಾ ಅಥವಾ ಇಡೀ ರಾಜ್ಯಗಳಿಗೂ ಕೂಡ ಬೇಕಾ? ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.